ಪೈಸಾ ದುಡ್ಡು ಮನಿ ಮನಿ. ಮೊದಲಿಗೆ ಭೂತಾತ್ಮ ಚಿತ್ರತಂಡಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ ಸರ್. ಹಾಗೆ ಚಿತ್ರ ರಿಲೀಸ್ ಆಗಿದೆ, ಎಲ್ರಿಗೂ ಕೂಡ ತುಂಬಾನೇ ಹೆದರ್ಸ್ತಾ ಇದೆಯಂತೆ ಚಿತ್ರತಂಡ, ಹಾಗೆ ಏನು ನಗಿಸ್ತಾನೂ ಇದೆ, ಏನು ಎರಡೂ ಒಟ್ಟಿಗೆ ವರ್ಕ್ ಆಗುವಂತದ್ದು ಏನಿದೆ ಯಾವಾಗ್ಲೂ ಕೂಡ ಕ್ಲಿಕ್ ಆಗುತ್ತೆ ಅಂತ. ಒಂದ್ ಕಡೆ ಹೆದರ್ಸ್ತಾ ಇರುತ್ತೆ, ಇನ್ನೊಂದ್ ಕಡೆ ನಗಿಸ್ತಾ ಇರುತ್ತೆ. ಆ ಒಂದು ಸೀಟಿನ ತುದಿಲ್ ಕುತ್ಕೊಂಡು ನೋಡ್ತಾ ಎದ್ದೋಗದ, ಭಯ ಪಡೋದ, ನಗದ ಅನ್ನೋ ಇದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಎನಿವೇಸ್ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ನಾವು ಹೇಳಿದ್ರೆ ಸಾಕಾಗಲ್ಲ ಅನ್ಸುತ್ತೆ, ಜನನೂ ನೋಡ್ಕೊಂಡು ಬಂದ್ಬಿಡ್ಲಿ ಅಲ್ವಾ, ಒಂದ್ಸರಿ ಥಿಯೇಟರ್ ಅಡ್ಡಕ್ಕೆ ಹೋಗಿ ಬರೋಣ ಅಲ್ವಾ. ಸಿಕ್ಕಾಬಟ್ಟೆ ಸ್ಪೆಷಲ್ ಎಫೆಕ್ಟ್ ಎಲ್ಲ ಹಾಕಿ ಅದು ಥಿಯೇಟರ್ಗೆ ಕಣ್ರಿ, ಏನೆಲ್ಲ ದೆವ್ವದೆಲ್ಲ ಫುಲ್ ಇದೆಲ್ಲ ರೆಡಿ ಮಾಡಿಸ್ಬಿಟ್ಟು ಸ್ಟೇಜ್ ಎಲ್ಲ ಹಾಕಿ ಒಂದು ಸಮಥಿಂಗ್ ಒಂದು ಡಿಫ್ರೆಂಟ್ ಆಗಿ ಒಂದು ಜನನೂ ಅಟ್ರಾಕ್ಟ್ ಆಗಬೇಕು ಅಂತ ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಒಂದು ಏನೋ ದೆವ್ವದ ಇದೇನೇನೆ ಆಕಾರಗಳನ್ನೆಲ್ಲ ಇಟ್ಟು ಮಾಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಇದನ್ನ ನೋಡಿ ಅಟ್ರಾಕ್ಟ್ ಆಗೋದು ಅಷ್ಟೇ ಅಲ್ಲ, ಸಿನಿಮಾನೂ ನೋಡಿ ಇಷ್ಟಪಟ್ಟಿದಾರ ಜನ ಅಂತ ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿದೆ, ಸೂಪರ್ ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೋದು. ಕಾಮಿಡಿ ಹಾರರ್ ಥರ ಇದೆ, ಸೂಪರ್ ಆಗಿ ಹಾರರ್ ಕಾಮಿಡಿ ಸರ್. ಆಫ್ಟರ್ ಕಲ್ಪನಾ ಒಂದು ಕನ್ನಡದಲ್ಲಿ ಕಾಮಿಡಿ ಹಾರರ್ ಮೂವಿ ಬಂದಿದೆ, ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ ಸರ್, ಒಳ್ಳೆ ಫಿಲಮ್ ಚೆನ್ನಾಗಿದೆ ಸರ್, ಒಳ್ಳೆ ಚೆನ್ನಾಗಿದೆ ಪಿಕ್ಚರ್, ಪ್ರತಿಯೊಬ್ಬರು ಒಂದ್ಸಲ ನೋಡಬೇಕು. ಇದು ನಮ್ಮ ಭೂತಾತ್ಮ ಚಿತ್ರದ ಫಸ್ಟ್ ಡೇ ರೆಸ್ಪಾನ್ಸ್. ಹಾರರ್ ಸೂಪರ್, ಕೋಮಲ್ ಕಾಮಿಡಿ ಬಲು ಜೋರು ಅನ್ನೋದು ಪ್ರೇಕ್ಷಕರ ಅಭಿಪ್ರಾಯ. ಸೂಪರ್ ರೆಸ್ಪಾನ್ಸ್, ಥಿಯೇಟರ್ ಹತ್ರ ಸಖತ್ತಾಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿದಾರ. ಮೋಸ್ಟ್ಲಿ ನಿಮ್ದೇ ಐಡಿಯಾ ಅನ್ಸುತ್ತೆ ಈ ಥರದ್ದೆಲ್ಲ. ಡೈರೆಕ್ಟ್ರು, ನಾನು, ಪ್ರೊಡ್ಯೂಸರ್ಸ್ ಎಲ್ಲ ಸೇರ್ಕೊಂಡೆ ಮಾತಾಡಿದ್ದು. ತ್ರಿಭುವನ್ ಥಿಯೇಟ್ರ್ ನನಗೊಂಥರ ಲಕ್ಕಿ ಥಿಯೇಟ್ರು, ಈ ಸಲ ಮತ್ತೆ ಪ್ರೂವ್ ಆಯಿತು. ಇದು ನಂದು 2 ಪಿಕ್ಚರಲ್ಲಿ ಗರ್ಗಸ, ಕಳ್ಮಂಜ ಎರಡೂ ಚೆನ್ನಾಗಿ ಹೋಗಿತ್ತು. ಸೊ ಇದು ನಾನು ಬೇರೆ ಥಿಯೇಟ್ರುಗಳು ಪ್ಲ್ಯಾನ್ ಮಾಡಿದ್ದೆ, ಬಟ್ ನನಗೆ ಅದನ್ನು ತನ್ನನ್ನು ತಾನೇ ಅಲ್ಲಿ ಹುಡ್ಕೊಂಬಂತು. ಒಳ್ಳೇದಾಗಬೇಕಾದ್ರೆ ಹಂಗೇನೆ ಹುಡ್ಕೊಂಬರೋದು. ಬಟ್ ಈ ಪಿಕ್ಚರಿನ ರೆಸ್ಪಾನ್ಸ್ಗೆ ಹೇಳೋದಕ್ಕಿಂತ ಮುಂಚೆ ನಮ್ಮ ಮುರಳಿ ಅವರ ಡೈರೆಕ್ಷನ್ ಫಸ್ಟ್ ಟೈಮಲ್ಲಿ ನನಗೆ ತುಂಬ ಖುಷಿಯಾಗೋದು, ಜನ ಬಂದ್ಬಿಟ್ಟು ಅಷ್ಟೊಂದು ಎದುರುಕೊಂಡು, ಇನ್ಕ್ಲೂಡಿಂಗ್ ಪ್ರೆಸ್ಸು, ಯಾರ್ಯಾರಿದ್ದಾರೆ ಅದೇ ಸೈಮಲ್ಟೇನಿಯಸ್ ಆಗಿ ನಗಂಗ್ ಮಾಡಿದಾರಲ್ಲ, ಅವ್ರಿಗೆ ಫಸ್ಟ್ ಕಂಗ್ರಾಚುಲೇಷನ್ಸ್. 100%. ಏನಂದ್ರೆ ನಾವು ಭೂತಾತ್ಮ ಚಿತ್ರದ ಮೂಲಕ ಕೊರಿಯೋಗ್ರಾಫರ್ ಆಗಿದ್ದವ್ರು ನಿರ್ದೇಶನ ಮಾಡಿದ್ದೀರಾ. ಸೊ ಫಸ್ಟ್ ಟೈಮ್ ನಿರ್ದೇಶನ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ಅದು ಕೂಡ ಇಂಥ ಒಂದು ಹಾರರ್ ಸಿನಿಮಾನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತಿಲ್ಲ? ಅದನ್ನು ಫಸ್ಟ್ ಸ್ವಲ್ಪ ಭಯನೇ ಇತ್ತು. ಕೋಮಲ್ ಸರ್ ನೀನು ಮಾಡು ಅಂದರು, ನನಗೆ ಇವತ್ತು ಹೇಳ್ತಾ ಇದ್ದೀನಿ ಆ ವಿಷಯನ. ಯಾಕಂದರೆ ಫಸ್ಟ್ ನಾನು ಮಾಡು ಅಂತ ಹೇಳಿದ್ರು, ನಾನು ಫಸ್ಟು ಲೊಕೇಶನ್ ನೋಡ್ಕೊಂಡು ಬಂದಾದಮೇಲೆ ಸರ್ ನಾನು ಬೇಡ ಸರ್, ನಾನು ಯಾಕೋ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಬೇಕು ಸರ್ ನನಗೆ, ಬೇಡ ಸರ್ ಅಂದೆ. ನೋಡು ಮನೆ ಮುಂದೆ ಬರೋ ಲಕ್ಷ್ಮಿ ಒದಿತಾ ಇದೀಯ ನೀನು ಅಂತ ಹೇಳಿದ್ರು. ದೇವನ್ ಡೈಲಾಗ್ ಕೊಡಿದ್ರು, ನಿನ್ಮೇ ಅದ್ಮೇಲೆ ನಿನ್ನ ಇಷ್ಟ ಅಂತ ಹೇಳಿದ್ರು. ಇಲ್ಲ ಸರ್ ಹಂಗೆ ಹೇಳಿದ ತಕ್ಷಣ ನನಗೆ ಅವ್ರು ಅಷ್ಟೊಂದ ಮೇಲೆ ಕಾನ್ಫಿಡೆಂಟ್ ಇಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ನಾನು ಓಕೆ ಸರ್ ಖಂಡಿತ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಸಿನಿಮಾ. ನಿಮಗೆಲ್ಲ ಗೊತ್ತಿರ್ಬೋದು ಈ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು ಎಷ್ಟು ಹಿಟ್ ಆಯ್ತಂತ. ಈ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡನ್ನ ಕೊರಿಯೋಗ್ರಾಫ್ ಮಾಡಿದ್ದೆ ಮುರಳಿ ಅವರು. ಸೊ ನಿಮಗೆ ಗೊತ್ತೇ ಇದೆ, ಆ ಹಾಡಲ್ಲಿ ಕಾಣಿಸ್ಕೊಂಡವ್ರು ಕೋಮಲ್ ಅವರು. ಬಹುಶಃ ಈ ನಿಮ್ಮಿಬ್ಬರ ಪ್ಯಾರ್ಗೆ ಅಲ್ಲಿಂದಾನೇ ಶುರುವಾಗಿರ್ಬೇಕು. ಹೌದು, ಖಂಡಿತ ಅಲ್ಲಿಂದಾನೇ ಶುರುವಾಗಿದ್ದು, ಸರಳ ಅದು ಮುಂದುವರಿತು. ಅದರಿಂದ ನಂತರ ಇವಾಗ ಇಲ್ಲಿ ಪಿಕ್ಚರ್ ಬಂದಿದ್ದೀವಿ. ಇನ್ನು ಮುಂದೆ ಕೊರಿಯೋಗ್ರಫಿ ಮಾಡಲ್ಲ, ಬರೀ ಡೈರೆಕ್ಷನ್. ಹೌದಾ? ಖಂಡಿತ ಮೇಡಮ್. ಅಯ್ಯೋ, ಮತ್ತೆ ನಮ್ಗೆ ಒಳ್ಳೆ ಕೊರಿಯೋಗ್ರಾಫರ್ ಮಿಸ್ ಆಗ್ತಾರಲ್ಲ ಅದು ಇರುತ್ತೆ. ಅಂದ್ರೆ ಅವ್ರು ಡೈರೆಕ್ಷನ್ ಪಿಕ್ಚರ್ ಅಲ್ಲಿ ಮಾಡ್ತಾರೆ. ಸಾರ್ ಹೇಳ್ತಾರೆ ಅಂದರೆ ಅಷ್ಟು ಬ್ಯುಸಿ ಆಗುತ್ತೆ. ಯಾಕಂದರೆ ನನಗೆ ಅಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಒಂದು ಗಾಡ್ ಫಾದರ್ ಇದ್ದಂಗೆ ನನಗೆ. ಯಾಕಂದರೆ ನನಗೆ ಒಂದು ಡೈರೆಕ್ಟ್ರಾಗಿ ನನ್ನನ್ನು ಪ್ರೂವ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು, ನನಗೆ ಏನು ಬೇಕೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇವತ್ತು ನನ್ನ ಇಲ್ಲಿ ಕೂರ್ಸೋದಕ್ಕೆ ಒಂದು ದೊಡ್ಡ ವ್ಯಕ್ತಿ ನನ್ನ ಕಣ್ಣಿಗೆ ಇವರು. ನನಗೆ ಆ್ಯಕ್ಚುಲಾಗಿ ನನಗೆ ತುಂಬ ಎಮೋಷನಲ್ ಆಗ್ಬಿಟ್ಟೆ ಮೇಡಮ್. ನಾನು ಥಿಯೇಟ್ರಿಗೆ ಹೋಗದೆ ಫೋನ್ಸ್ ಎಲ್ಲ ಆನ್ ಮಾಡಿರ್ತಾರೆ ನಾನು ಕಳಿಸೋರು. ಮೇಡಮ್ ಅದು ದೆವ್ವ ಬರೋದ್ ಮುಂಚೆನೆ ಕಿರೋ ಅಂತ ಕಿರ್ಚ್ಕೋತಾರೆ, ಅವರೇ ರೆಕಾರ್ಡಿಂಗ್ ಕೊಡ್ತಾರೆ ಜನ. ನಂಗೆ ತುಂಬಾ ಸಂತೋಷ ಆಯ್ತು. ಲಾಸ್ಟ್ ಅಲ್ಲಿ ಪಿಕ್ಚರ್ ಎದ್ ಬರ್ಬೇಕಾರೆ ಚಪ್ಪಾಳೆ ತಟ್ತಾರೆ, ಒಟ್ಟಿಗೆ ಕೂಗ್ತಾರೆ. ನನ್ಗೆ ನಿಜವಲ್ಲಿ ಎಮೋಷನ್ ಆದೆ. ನನ್ನ ಎಲ್ಲ ಅನ್ನದಾತರಿಗೆ ಈ ಮೂಲಕ ತುಂಬಾ 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 ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ. ಸಾಮಾನ್ಯವಾಗಿ ಕೋಮಲ್ ಅವರು ಸಿಕ್ಕಾಪಟ್ಟೆ ದೈವ ಭಕ್ತರು, ನೀವಾಗ್ಲಿ ನಿಮ್ಮ ಅಣ್ಣ ಅವರು ಜಗ್ಗೇಶ್ ಅವರಾಗ್ಲಿ ಸಿಕ್ಕಾಪಟ್ಟೆ ದೈವ ಭಕ್ತರು ಅಂತ ಗೊತ್ತಾಗತ್ತೆ. ಆದ್ರೆ ದೆವ್ವದ ಹಿಂದೆ ಹೆಂಗ್ ಹೋದ್ರು, ಯಾಕೆ ಹೋದ್ರು ಕೋಮಲ್ ಅವರು ಅಂತ? ಇಲ್ಲ ಮೇಡಮ್, ಇದು ಸಬ್ಜೆಕ್ಟ್ ನಾನು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಸೊ ಅವಾಗ ಡಿಸೈಡ್ ಮಾಡಿದೆ ಈ ಪಿಕ್ಚರ್ ಮಾಡಬೇಕು ಅಂತ. ನಮ್ಮ ಅಕ್ಕನ ಮಗ ಜೀವನ್ ಅಂತಿದ್ದಾನೆ, ಅವನು ಆ್ಯಕ್ಟರ್, ಅವನು ಈ ಪಿಕ್ಚರಲ್ಲೂ ಆ್ಯಕ್ಟ್ ಮಾಡಿದ್ದಾನೆ. ಅವನು ಕೊಯಂಬತ್ತೂರಲ್ಲಿ, ಅವನು ಲವ್ ಮ್ಯಾರೇಜು, ಕೊಯಂಬತ್ತೂರಲ್ಲಿ ಮದುವೆ ಆಗಿರೋದು. ಅವನು ಅಲ್ಲಿಂದ ಫೋನ್ ಮಾಡಿ ಹೇಳ್ದ, ಮಮ್ಮ ಇಲ್ಲೊಂದು ಪಿಕ್ಚರ್ ನೋಡಿದೆ ಅಮೆರಿಕ ಭಯಮ್ ಅಂತ, ಥಿಯೇಟ್ರಲ್ಲಿ ಉಳ್ಳಾಡ್ತಾವ್ರ ಮಮ್ಮ ಅಂತ.
ಅದನ್ನು ತೊಗೊಂಡಾದ್ಮೇಲೆ ನಾನು ನೋಡ್ಬಿಟ್ಟು ಇಮಿಡಿಯೇಟಾಗಿ ಚೆನ್ನಾಗಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಸರ್ ಇಲ್ಲ ನಾವೇ ಮಾಡಬೇಕು ಅಂತಿದ್ದೀವಿ, ನಾವೆಲ್ಲ ಸೇರ್ ಮಾಡೋಣ. ಸೊ ಎಲ್ರೆಡ್ ಕುಮಾರ್ ಅವರು, RS ಇನ್ಫೋಟೈನ್ಮೆಂಟ್ ಅವರು, ಶ್ರುತಿ ಬೆಳ್ಳಿಯಪ್ಪ ಅವರು ಮತ್ತು ನಾನು 3 ಜನ ಸೇರಿ ಈ ಚಿತ್ರ ನಿರ್ಮಾಣ ಮಾಡಿದ್ವಿ. ನಿರ್ಮಾಣ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಇವತ್ತು, ಯಾಕಂದರೆ ರಿಲೀಸ್ ಆಗೋವರೆಗೂ ಒಂದು ಟೆನ್ಷನ್ ಇರುತ್ತೆ, ರಿಲೀಸ್ ಆದಮೇಲೆ ಈ ರೆಸ್ಪಾನ್ಸ್ ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ನಾನು ನಿಜಕ್ಕೂ ಮ್ಯೂಸಿಕ್ಗೆ ಮೇಡಮ್ ಅದು ಸೈಲೆಂಟ್ ಆಗುತ್ತೆ. ನಾನು ಮಲಗಿರ್ತೀನಿ, ಅದಕ್ಕೆ ಕ್ಯಾಮ್ರಾ ಬರುತ್ತೆ ಹಂಗೆ ಬಂದಿದ್ದ ತಕ್ಷಣನೇ ಅಯ್ಯಯ್ಯೋ ಅಂತ ಬಡ್ಕೊಳ್ತಾರೆ ಜನ. ಯಾವ್ದಾದ್ರು ರಿಯಾಕ್ಷನ್ ಕೊಡ್ಬೋದಾ ಸರ್ ಸಿನಿಮಾದಲ್ಲಿ? ಮೇಡಮ್ ಅದು ಏನಾಗುತ್ತೆ, ಇವರು ಹರೀಶ್ ರಾಜ್ ಅವ್ರು ಮಲಗಿರ್ತಾರೆ, ನಾನು ಬುಕ್ ತೊಗೊಂಡು ಹಿಂಗೆ ಓದ್ತಾ ಇರ್ತೀನಿ, ಏನೋ ನಡೀತಾ ಇದೆ ಸಮಥಿಂಗ್ ಇಲ್ಲಿ ಜಾಗದಲ್ಲಿ ಅಂತ ಹಿಂಗೆ ತಿರುವಾಗ್ತಾ ಇರ್ಬೇಕಾದ್ರೆ ಆರಲ್ಲಿ ಹಿಂಗೆ ಎದ್ದೇಳ್ತಾರೆ. ನಾನು ಹಂಗೆ ಅವ್ನಿಗೆ ನೋಡಿದ್ರೆ ಅವನು ಸೀದಾ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಫಾಲೋ ಮಾಡೋಕೆ ಹೋದಾಗ ಅವನು ತಾತಪ್ಪ ಇರ್ತಾನೆ, ಅವನ್ನ ಎತ್ತಾಕೊಂಡ್ಬಿಟ್ಟು ಸೀದಾ ಬಂದ್ಬಿಟ್ಟು ಅವನ ಮೇಲೆ ಮಲಗಿಸ್ಕೊಂಡು ಮಲಗ್ತಾರೆ. ನಾನು ಗಾಬರ ಬಿದ್ದೋಗ್ಬಿಡ್ತೀನಿ, ಇವನು ಯಾರೇ ಇವನು ಮಲಗದಿರೋನು ಓಡಾಡೋದು ನೋಡಿದ್ದೀನಿ, ಯಾರನ್ನ ಎತ್ಕೊಂಬಂದು ಮೇಲೆಲ್ಲ ಹಾಕೊಂಡು ಮಲಗ್ತಾವನಲ್ಲ ಅಂತ. ಅದನ್ನ ಹಂಗೆ ನೋಡ್ತಾ ಇರ್ತೀನಿ. ಆ ಹುಡುಗಿ ಹೀರೋಯಿನ್ ಬಂದು ಚಿಪ್ಸ್ ತಿಂತ ಹಾರರ್ ಪಿಕ್ಚರ್ ನೋಡ್ತಿರ್ತಾಳೆ, ಭಯದಲ್ಲೂ ಒಂದು ಹಾರರ್ ಪಿಕ್ಚರ್ ನೋಡ್ತಿರ್ತಾಳೆ. ಈ ಮುದ್ಕ ಚಕ್ಕಂತ ಎದ್ದೊಳ್ತಾನೆ, ಎದ್ದಿದ ತಕ್ಷಣ ಏನೋ ತಿನ್ನಂಗೆ ಆಗುತ್ತೆ, ಹೋಗ್ತಾನೆ ಫ್ರೈಡ್ ರೈಸ್ ತಿನ್ಕೊಂಡು ಆ ಹುಡುಗಿ ಪಕ್ಕ ನಿಂತಾನೆ. ಅವ್ರ ಸೌಂಡ್ ಹೆಂಗಂದ್ರೆ ಅಂತ ತಿಂತಾ ಇರ್ತಾರೆ. ಆ ಹುಡುಗಿ ಹಿಂಗೆ ತಿರುಗಿ ನೋಡ್ತಾಳೆ, ನೋಡಿದ್ರೆ ಅವ್ಳು ಕಿಟಾರ್ ಅಂತ್ಕೊಂಡು ಟಮಡಮ ಅಂತ ಹೊಡಿತಾಳೆ. ಅವು ಹೊಡೆದಿದ್ದ ಸೌಂಡ್ಗೆ ಇವನು ಎದ್ಬಿಡ್ತಾನೆ. ನಾನು ಏನಾಗ್ತಾ ಇದೆ ಅಂತ ಹಿಂಗೆ ನೋಡ್ಬೇಕಾದ್ರೆ ಅವರಿಬ್ರು ಮಾತಾಡ್ಬೇಕಾದ್ರೆ ಸುಮ್ಮನೆ ಹಂಗೆ ಒಂದು ನೆರಳು ಪಾಸ್ ಆಗುತ್ತೆ. ನಾನು ಹಂಗೆ ನೋಡ್ತಾ ಇದ್ರೆ ಆ ನೆರಳು ಬಂದು ಇಲ್ಲಿ ಬಂದು ಯಾ ಆಗುತ್ತೆ. ಹಂಗೆ ಅಂದಿದ ತಕ್ಷಣ ಓಡ್ ಬಂದ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅವಳ. ಒಟ್ನಲ್ಲಿ ಸಂಡೇ ಫುಲ್ ಥಿಯೇಟರ್ ಫುಲ್ ಆಗುತ್ತೆ. ನೀವು ಹೇಳಿದ ರಿಯಾಕ್ಷನ್ಸ್ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ಅಲ್ಟಿಮೇಟ್ ಅಲ್ಲೊಂದು ಬಂದು ಹೇಳ್ತೀನಿ, ನಾನು ಭೂತ ನೋಡ್ಬಿಟ್ಟೆ ಅಂತ ಹೇಳ್ತೀನಿ, ಬಾಯಲ್ಲಿ ಮಾತು ಬರಲ್ಲ ಅಂತ. ಬಾಸ್ ಏನು ಹೇಳ್ತಾ ಇದ್ದೀನಿ ಭೂತ ಅಂತೀನಿ. ಈ ಪೋರ್ಷನ್ಗೆ ಮೇಡಮ್ ಎಲ್ಲರೂ ಇಟ್ಟಾಡ್ಕೊಂಡು ನಗ್ತಾ ಇರ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗೋ ಜರ್ನಿ. ಲಾಸ್ಟ್ 35 ಮಿನಿಟ್ಸು ನಾನು ರಿಲೀಸಿಗೆ ಮುಂಚೆ ಹೇಳಿದಾಗ ಒಬ್ಬರು ಹೇಳಿದ್ರು, ಸರ್ ಓವರ್ ಬಿಲ್ಡಪ್ ಕೊಡ್ತಾ ಇದ್ದೀರಾ ಪಿಕ್ಚರ್ಗೆ, ಹಂಗೆಲ್ಲ ಕೆಮ್ಕೊಂಡೆಲ್ಲ ನೋಡಂಗೆ ಇರುತ್ತಾ ಅಂತ. ನಿನ್ನೆ ಅವ್ರು ಯಾರು ಹೇಳಿದ್ರು ಅವರೇನೆ, ಸರ್ ಸಾರಿ ನೀವು ನಿಜವಾಗ್ಲೂ ಹೇಳಿದ್ರಿ ಸರ್, ನಾನು ಕೆಮ್ಮಿ ಸಾಕಾಗೋಯ್ತು, ನಾನು ಮೋಸ್ಟ್ಲಿ ಒಂದು ದಿನ ಎಲ್ಲ ಫುಲ್ ಸಿಗರೇಟ್ ಸೇದಲ್ಲ, ನಾನು ಅಷ್ಟು ಕೆಮ್ಮಿದ್ದೀನಿ, ಆಗ್ತಾ ಇಲ್ಲ ಅದು. ನಮೋ ಭೂತಾತ್ಮ ಚಿತ್ರಕ್ಕೆ ನಿಜವಾಗ್ಲೂ ನಾಯಕಿಯರ ಕಾಟ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ಅದು ಯಾಕೆ ಕಾಟ? ಅದರಲ್ಲೂ ಈ ಸಿನಿಮಾದಲ್ಲಿ 4 ಜನ ಹೀರೋಯಿನ್ಸ್ ಇದಾರಂತೆ. ಸಿನಿಮಾ ತಂಡಕ್ಕೆ ಕಾಟನಾ, ಸಿನಿಮಾಗೆ ಕಾಟನಾ, ಅಥವಾ ಪ್ರೇಕ್ಷಕರಿಗೆ ಏನಾದ್ರು ಕಾಟ ಕೊಡ್ತಾರಾ ಸಿನಿಮಾದಲ್ಲಿ? ಅದನ್ನೆಲ್ಲ ಮಾತಾಡೋಣ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪೈಸಾ ದುಡ್ಡು ಮನಿ